ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಿಮ್ಮ ಸಾಧನೆಯ ಉನ್ನತಿಗೆ ನಮ್ಮ ಕನ್ನಡದ ಸಿರಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ವಿಡಿಯೋ ಭಾಗ 1ಕ್ಕೆ ಸಂಬಂಧಿಸಿದಂತಹ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಇದರಲ್ಲಿ ಕದಂಬರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿರುವಂತಹ ವಿಡಿಯೋ 2ರಲ್ಲಿ ಅದೇ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯದಲ್ಲಿ ಕದಂಬರಿಗೆ ಸಂಬಂಧಿಸಿದಂತೆ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆಯೇ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆದರೆ ಮೊದಲು ನೀವಾಗೆ ಯೋಚನೆ ಮಾಡಿ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಏಕೆಂದರೆ ನೀವು ಪರೀಕ್ಷೆಗೆ ಎಷ್ಟು ಮಟ್ಟದಲ್ಲಿ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀರಾ ಎಂಬುದನ್ನು ನೀವೇ ಸ್ವತಃ ನಿಮ್ಮ ಮೌಲ್ಯಮಾಪನವನ್ನು ಮಾಡಿಕೊಳ್ಳಬಹುದು. ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯ ಕದಂಬರು ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂಥ 30 ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಕದಂಬ ರಾಜವಂಶದ ಸ್ಥಾಪಕ ಯಾರು? ಆಪ್ಷನ್ ಎ ಇಮ್ಮಡಿ ಪುಲಕೇಶಿ, ಆಪ್ಷನ್ ಬಿ ಮಯೂರವರ್ಮ, ಆಪ್ಷನ್ ಸಿ ಕೀರ್ತಿವರ್ಮ, ಆಪ್ಷನ್ ಡಿ ನೃಪತುಂಗ. ಪ್ರಶ್ನೆ ಸಂಖ್ಯೆ 2. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಆಪ್ಷನ್ ಎ ಬಾದಾಮಿ ಶಾಸನ, ಆಪ್ಷನ್ ಬಿ ಐಹೊಳೆ ಶಾಸನ, ಆಪ್ಷನ್ ಸಿ ಅಲ್ಮಿಡಿ ಶಾಸನ, ಆಪ್ಷನ್ ಡಿ ಮಾಸ್ತಿ ಶಾಸನ. ಪ್ರಶ್ನೆ ಸಂಖ್ಯೆ 3. ಅಲ್ಮಿಡಿ ಶಾಸನವು ಯಾವ ಕದಂಬ ರಾಜನ ಕಾಲಕ್ಕೆ ಸೇರಿದ್ದಾಗಿದೆ? ಆಪ್ಷನ್ ಎ ಮಯೂರವರ್ಮ, ಆಪ್ಷನ್ ಬಿ ಕಾಕುಸ್ಥವರ್ಮ, ಆಪ್ಷನ್ ಸಿ ಶಾಂತಿವರ್ಮ, ಆಪ್ಷನ್ ಡಿ ರವಿವರ್ಮ. ಇವರೆಲ್ಲ ಕೂಡ ಕದಂಬರ ರಾಜರೇ. ಆದರೆ ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ. ನೋಡಿ, ಅಲ್ಲಿ ಕೇಳಿರೋದು ಅಲ್ಮಿಡಿ ಶಾಸನವು ಯಾವ ಕದಂಬ ರಾಜನ ಕಾಲಕ್ಕೆ ಸೇರಿದಾಗಿದೆ ಅಂತ. ಸರಿನಾ? ಪ್ರಶ್ನೆ ಸಂಖ್ಯೆ 4. ಅಲ್ಮಿಡಿ ಶಾಸನವು ದೊರೆತ ವರ್ಷ ಯಾವುದು? ಆಪ್ಷನ್ ಎ ಕ್ರಿಸ್ತಶಕ 350, ಆಪ್ಷನ್ ಬಿ ಕ್ರಿಸ್ತಶಕ 450, ಆಪ್ಷನ್ ಸಿ ಕ್ರಿಸ್ತಶಕ 550, ಆಪ್ಷನ್ ಡಿ ಕ್ರಿಸ್ತಶಕ 650. ಪ್ರಶ್ನೆ ಸಂಖ್ಯೆ 5. ಕದಂಬರ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಬನವಾಸಿ, ಆಪ್ಷನ್ ಸಿ ಮಾನ್ಯಕೇಟ, ಆಪ್ಷನ್ ಡಿ ತಲಕಾಡು. ಪ್ರಶ್ನೆ ಸಂಖ್ಯೆ 6. ಕದಂಬರ ಲಾಂಛನ ಯಾವುದಾಗಿತ್ತು? ಆಪ್ಷನ್ ಎ ವರಹ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ವಾನರ, ಆಪ್ಷನ್ ಡಿ ನವಿಲು ಅಥವಾ ಸಿಂಹಧ್ವಜ. ಪ್ರಶ್ನೆ ಸಂಖ್ಯೆ 7. ಅಲ್ಮಿಡಿ ಶಾಸನವು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ 8. ಕದಂಬ ದೊರೆ ಕಾಕುಸ್ಥವರ್ಮನ ವೈಭವವನ್ನು ಕೊಂಡಾಡುವ ಸಂಸ್ಕೃತ ಶಾಸನ ಯಾವುದು? ಆಪ್ಷನ್ ಎ ತಾಳಗುಂದ ಶಾಸನ, ಆಪ್ಷನ್ ಬಿ ಚಂದ್ರವಳ್ಳಿ ಶಾಸನ, ಆಪ್ಷನ್ ಡಿ ಐಹೊಳೆ ಶಾಸನ, ಆಪ್ಷನ್ ಸಿ ಐಹೊಳೆ ಶಾಸನ, ಆಪ್ಷನ್ ಡಿ ಶ್ರವಣಬೆಳಗೊಳ ಶಾಸನ. ಪ್ರಶ್ನೆ ಸಂಖ್ಯೆ 9. ತಾಳಗುಂದ ಶಾಸನವನ್ನು ಕೆತ್ತಿಸಿದ ಕವಿ ಯಾರು? ಆಪ್ಷನ್ ಎ ರವಿಕೀರ್ತಿ, ಆಪ್ಷನ್ ಬಿ ಕುಬ್ಜ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಹರಿಹರ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಬರೆಯಿರಿ. ಸರಿನಾ? ಏಕೆಂದರೆ ಇದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗೋ ರೀತಿ ಅನಿಸುತ್ತೆ. ತಾಳಗುಂದ ಶಾಸನವನ್ನು ಕೆತ್ತಿಸಿದ ಕವಿ ಯಾರು ಅಂತ ಅಲ್ಲಿ ಕೇಳಿರೋದು. ಪ್ರಶ್ನೆ ಸಂಖ್ಯೆ 10. ಮಯೂರವರ್ಮನು ವಿದ್ಯೆ ಕಲಿಯಲು ಹೋದ ಪಲ್ಲವರ ಪ್ರಸಿದ್ಧ ವಿದ್ಯಾ ಕೇಂದ್ರ ಯಾವುದು? ಆಪ್ಷನ್ ಎ ಕಂಚಿ, ಆಪ್ಷನ್ ಬಿ ತಂಜಾವೂರು, ಆಪ್ಷನ್ ಸಿ ಮಧುರೈ, ಆಪ್ಷನ್ ಡಿ ಮಹಾಬಲಿಪುರಂ. ಪ್ರಶ್ನೆ ಸಂಖ್ಯೆ 11. ಅಲ್ಮಿಡಿ ಶಾಸನದ ಭಾಷೆ ಮತ್ತು ಲಿಪಿ ಯಾವುದು? ಆಪ್ಷನ್ ಎ ಸಂಸ್ಕೃತ ಭಾಷೆ ಬ್ರಾಹ್ಮಿ ಲಿಪಿ,
ಆಪ್ಷನ್ ಬಿ ಹಳಗನ್ನಡ ಭಾಷೆ ಕನ್ನಡ ಕದಂಬಲಿಪಿ, ಆಪ್ಷನ್ ಸಿ ಪ್ರಾಕೃತ ಭಾಷೆ ಕದಂಬಲಿಪಿ, ಆಪ್ಷನ್ ಡಿ ತಮಿಳು ಭಾಷೆ ಗ್ರಂಥಲಿಪಿ. ಪ್ರಶ್ನೆ ಸಂಖ್ಯೆ 12. ಕದಂಬರ ಕಾಲದಲ್ಲಿ ಆಡಳಿತ ಮತ್ತು ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದ ಪ್ರಮುಖ ಧರ್ಮಗಳು ಯಾವುವು? ಆಪ್ಷನ್ ಎ ವೈದಿಕ ಮತ್ತು ಜೈನ ಧರ್ಮ, ಆಪ್ಷನ್ ಬಿ ಬೌದ್ಧ ಮತ್ತು ಇಸ್ಲಾಂ ಧರ್ಮ, ಆಪ್ಷನ್ ಸಿ ಸಿಖ್ ಮತ್ತು ವೈದಿಕ ಧರ್ಮ, ಆಪ್ಷನ್ ಡಿ ಕೇವಲ ಬೌದ್ಧ ಧರ್ಮ. ಪ್ರಶ್ನೆ ಸಂಖ್ಯೆ 13. ಮಯೂರವರ್ಮನ ರಾಜಕೀಯ ಏಳಿಗೆಯನ್ನು ತಿಳಿಸುವ ಚಿತ್ರದುರ್ಗದ ಬಳಿ ಸಿಕ್ಕಿರುವ ಶಾಸನ ಯಾವುದು? ಆಪ್ಷನ್ ಎ ಚಂದ್ರವಳ್ಳಿ ಶಾಸನ, ಆಪ್ಷನ್ ಬಿ ಗುಡ್ನಾಪುರ ಶಾಸನ, ಆಪ್ಷನ್ ಸಿ ಬನವಾಸಿ ಶಾಸನ, ಆಪ್ಷನ್ ಡಿ ತಾಳಗುಂದ ಶಾಸನ. ಪ್ರಶ್ನೆ ಸಂಖ್ಯೆ 14. ಕದಂಬರ ಕಾಲದ ಸಾಹಿತ್ಯಿಕ ಹಿನ್ನೆಲೆಯನ್ನು ತಿಳಿಸುವ ಗುಡ್ನಾಪುರ ಶಾಸನ ಯಾರಿಗೆ ಸೇರಿದ್ದಾಗಿದೆ? ಆಪ್ಷನ್ ಎ ರವಿವರ್ಮ, ಆಪ್ಷನ್ ಬಿ ಮಯೂರವರ್ಮ, ಆಪ್ಷನ್ ಸಿ ಕೀರ್ತಿವರ್ಮ, ಆಪ್ಷನ್ ಡಿ ಭಗೀರಥ. ಪ್ರಶ್ನೆ ಸಂಖ್ಯೆ 15. ಕದಂಬ ವಂಶದ ಶ್ರೇಷ್ಠ ದೊರೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕಾಕಸ್ತವರ್ಮ, ಆಪ್ಷನ್ ಬಿ ರಘುಪತಿ, ಆಪ್ಷನ್ ಸಿ ಕೃಷ್ಣವರ್ಮ, ಆಪ್ಷನ್ ಡಿ ಮಯೂರವರ್ಮ. ಪ್ರಶ್ನೆ ಸಂಖ್ಯೆ 16. ಅಲ್ಮಿಡಿ ಶಾಸನದಲ್ಲಿ ಉಲ್ಲೇಖವಾಗಿರುವ ಕದಂಬರ ಸೇನಾಧಿಕಾರಿ ಅಥವಾ ವೀರ ಯಾರು? ಆಪ್ಷನ್ ಎ ವಿಜಾರಸ, ಆಪ್ಷನ್ ಬಿ ಮೃಗೇಶವರ್ಮ, ಆಪ್ಷನ್ ಸಿ ಪಶುಪತಿ, ಆಪ್ಷನ್ ಡಿ ರವಿಕೀರ್ತಿ. ಪ್ರಶ್ನೆ ಸಂಖ್ಯೆ 17. ಕದಂಬರ ಕಾಲದ ಪ್ರಸಿದ್ಧ ಮಧುಕೇಶ್ವರ ದೇವಾಲಯ ಎಲ್ಲಿದೆ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಬನವಾಸಿ, ಆಪ್ಷನ್ ಸಿ ಹಾನಗಲ್, ಆಪ್ಷನ್ ಡಿ ಹಲ್ಮಿಡಿ. ಪ್ರಶ್ನೆ ಸಂಖ್ಯೆ 18. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕದಂಬರ ಕಾಲವನ್ನು ಏನೆಂದು ಗುರುತಿಸಲಾಗುತ್ತದೆ? ಆಪ್ಷನ್ ಎ ಸುವರ್ಣಯುಗ, ಆಪ್ಷನ್ ಬಿ ಕನ್ನಡದ ಉಷಾಕಾಲ ಅಥವಾ ಆರಂಭಿಕ ಕಾಲ, ಆಪ್ಷನ್ ಸಿ ನಡುಗನ್ನಡ ಯುಗ, ಆಪ್ಷನ್ ಡಿ ಶಾಸನ ಯುಗದ ಅಂತ್ಯ. ಪ್ರಶ್ನೆ ಸಂಖ್ಯೆ 19. ಬನವಾಸಿಯನ್ನು ತನ್ನ ಕಾವ್ಯದಲ್ಲಿ ಅತ್ಯಂತ ಸುಂದರವಾಗಿ ವರ್ಣಿಸಿದ ಆದಿಕವಿ ಯಾರು? ಆಪ್ಷನ್ ಎ ಪೊನ್ನ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಜನ್ನ. ಪ್ರಶ್ನೆ ಸಂಖ್ಯೆ 20. ಆರಂಕುಶಮಿಟ್ಟುಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹೇಳಿದ ಕವಿ ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ರಾಘವಂಕ, ಆಪ್ಷನ್ ಡಿ ಕುಮಾರವ್ಯಾಸ. ಪ್ರಶ್ನೆ ಸಂಖ್ಯೆ 21. ಪಂಪನು ಬನವಾಸಿಯನ್ನು ಯಾವ ಕಾವ್ಯದಲ್ಲಿ ನೆನೆದಿದ್ದಾನೆ? ಆಪ್ಷನ್ ಎ ಆದಿಪುರಾಣ, ಆಪ್ಷನ್ ಬಿ ವಿಕ್ರಮಾರ್ಜುನ ವಿಜಯ, ಆಪ್ಷನ್ ಸಿ ಗದಾಯುದ್ಧ, ಆಪ್ಷನ್ ಡಿ ಯಶೋಧರ ಚರಿತೆ. ಕದಂಬರ ಶಾಸನಗಳಲ್ಲಿ ಕನ್ನಡದ ಜೊತೆಗೆ ಹೆಚ್ಚಾಗಿ ಬಳಕೆಯಾದ ಮತ್ತೊಂದು ಭಾಷೆ ಯಾವುದು? ಆಪ್ಷನ್ ಎ ಪ್ರಾಕೃತ, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ತಮಿಳು, ಆಪ್ಷನ್ ಡಿ ತೆಲುಗು. ಪ್ರಶ್ನೆ ಸಂಖ್ಯೆ 23. ತಾಳಗುಂದ ಶಾಸನವು ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಬೆಳಗಾವಿ. ಪ್ರಶ್ನೆ ಸಂಖ್ಯೆ 24. ಕದಂಬರ ರಾಜ ಲಾಂಛನವಾದ ಸಿಂಹ ಅಥವಾ ವರಹದ ಜೊತೆಗೆ ಅವರ ಧ್ವಜದಲ್ಲಿ ಯಾವ ಚಿತ್ರವಿರುತ್ತಿತ್ತು? ಆಪ್ಷನ್ ಎ ಹನುಮಧ್ವಜ ಅಥವಾ ವಾನರ, ಆಪ್ಷನ್ ಬಿ ಗರುಡ ಧ್ವಜ, ಆಪ್ಷನ್ ಸಿ ನವಿಲು ಧ್ವಜ, ಆಪ್ಷನ್ ಡಿ ಋಷಭಧ್ವಜ. ಪ್ರಶ್ನೆ ಸಂಖ್ಯೆ 25. ಕದಂಬರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ದ್ರಾವಿಡ ಶೈಲಿ, ಆಪ್ಷನ್ ಬಿ ಕದಂಬ ಶಿಖರ ಶೈಲಿ, ಆಪ್ಷನ್ ಸಿ ವೇಸರ ಶೈಲಿ, ಆಪ್ಷನ್ ಡಿ ಹೊಯ್ಸಳ ಶೈಲಿ. ಪ್ರಶ್ನೆ ಸಂಖ್ಯೆ 26. ಮಯೂರವರ್ಮನು ಪಲ್ಲವರ ವಿರುದ್ಧ ದಂಗೆ ಎದ್ದು ಎಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿದನು? ಆಪ್ಷನ್ ಎ ಶ್ರೀಶೈಲದ ಅರಣ್ಯ ಪ್ರದೇಶ ಮತ್ತು ಬನವಾಸಿ, ಆಪ್ಷನ್ ಬಿ ಮೈಸೂರು,
ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಬಿಜಾಪುರ. ಪ್ರಶ್ನೆ ಸಂಖ್ಯೆ 28. ಕದಂಬರ ಯಾವ ಅರಸನಿಗೆ ಧರ್ಮ ಮಹಾರಾಜ ಎಂಬ ಬಿರುದಿತ್ತು? ಆಪ್ಷನ್ ಎ ಶಿವಖಂಡವರ್ಮ, ಆಪ್ಷನ್ ಬಿ ಕಾಕಸ್ತವರ್ಮ, ಆಪ್ಷನ್ ಸಿ ಮಯೂರವರ್ಮ, ಆಪ್ಷನ್ ಡಿ ರವಿವರ್ಮ. ಪ್ರಶ್ನೆ ಸಂಖ್ಯೆ 28. ಕನ್ನಡದ ಪ್ರಥಮ ರಾಜವಂಶ ಯಾವುದು? ಆಪ್ಷನ್ ಎ ಗಂಗರು, ಆಪ್ಷನ್ ಬಿ ಚಾಲುಕ್ಯರು, ಆಪ್ಷನ್ ಸಿ ಕದಂಬರು, ಆಪ್ಷನ್ ಡಿ ರಾಷ್ಟ್ರಕೂಟರು. ಪ್ರಶ್ನೆ ಸಂಖ್ಯೆ 29. ಅಲ್ಮಿಡಿ ಶಾಸನವನ್ನು ಮೊದಲು ಪರಿಶೋಧಿಸಿ ಪ್ರಕಟಿಸಿದ ಇತಿಹಾಸಕಾರರು ಯಾರು? ಆಪ್ಷನ್ ಎ ಬಿ ಎಲ್ ರೈಸ್, ಆಪ್ಷನ್ ಬಿ ಡಾಕ್ಟರ್ ಎಂ ಎಚ್ ಕೃಷ್ಣ, ಆಪ್ಷನ್ ಸಿ ಆರ್ ನರಸಿಂಹಾಚಾರ್, ಆಪ್ಷನ್ ಡಿ ಫ್ಲಿಟ್. ಪ್ರಶ್ನೆ ಸಂಖ್ಯೆ 30. ಕದಂಬರ ಶಾಖೆಗಳಾಗಿದ್ದ ಹಾನಗಲ್ ಮತ್ತು ಗೋವಾ ಕದಂಬರ ಕಾಲದಲ್ಲೂ ಯಾವ ಭಾಷೆಗೆ ಹೆಚ್ಚಿನ ಆಶ್ರಯ ಸಿಕ್ಕಿತು? ಆಪ್ಷನ್ ಎ ಮರಾಠಿ, ಆಪ್ಷನ್ ಬಿ ಕನ್ನಡ ಮತ್ತು ಸಂಸ್ಕೃತ, ಆಪ್ಷನ್ ಸಿ ಕೊಂಕಣಿ, ಆಪ್ಷನ್ ಡಿ ಪರ್ಷಿಯನ್. ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯದಲ್ಲಿ ಕದಂಬರು ಇವರಿಗೆ ಸಂಬಂಧಿಸಿದಂತಹ ಭಾಗ 2ರಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ಪ್ರಸ್ತುತ ತರಗತಿಯಲ್ಲಿ ನೋಡಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಇದಕ್ಕೆ ಉತ್ತರವನ್ನು ನಾವು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀವಿ. ಸ್ವತಃ ನೀವೇ ಪ್ರಯತ್ನಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಗೊತ್ತಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಉತ್ತರವನ್ನು ನೋಡ್ಕೊಳ್ಳಿ. ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇನ್ನೂ ಯಾರು ನನ್ನ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಮೊದಲು ನನ್ನ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಒಂದು ಲೈಕನ್ನು ಕೊಟ್ಟು ಇನ್ನೂ ನನಗೆ ಹೆಚ್ಚು ತರಗತಿಗಳನ್ನು ಮಾಡಲು ನೀವು ನನಗೆ ಪ್ರೋತ್ಸಾಹವನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.